ಸರ್ ಈಗ ಪ್ರಸ್ತುತ ಏನ್ ನಡೀತಾ ಇದೆ, ಏನೆಲ್ಲ ಸ್ಟೇಟ್ಮೆಂಟ್ ಸರ್ ಕೊಟ್ಟಿದ್ದೀರಾ, ಏನೆಲ್ಲ ಹೊರಗಡೆ ಓಡಾಡ್ತಾ ಇದೆ ಎಲ್ಲಾನು ನಿಮಗೆ ಗೊತ್ತಿದೆ. ಹೇಳಾಗಿದೆ. ಅದಕ್ಕೆ ತಕ್ಕಂತೆ ಒಂದು ಹಾಡು ಕೂಡ ರಿಲೀಸ್ ಆಗಿದೆ ಅನ್ಸುತ್ತೆ, ಕಾಳಿ ಹಾಡು. ಇಲ್ಲ, ಅದಕ್ಕೆ ಏನಾಗುತ್ತೆ ಗೊತ್ತಾ ದೀಪಿಕಾ, ನಾವು ಯಾವುದನ್ನೇ ಒಂದು ಕನೆಕ್ಟಿಂಗ್ ಡಾಟ್ಸ್ ಅಂತ ಮಾಡಕ್ ಹೋದ್ರೆ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಅವರಿಗೆ, ಏನೇ ಹೇಳಿದ್ರು ಇವರಿಗೆ, ಡೋಂಟ್ ಯು ಥಿಂಕ್ ಒಂದು 30 ವರ್ಷ ಇಂಡಸ್ಟ್ರಿ ಇರ್ಬೇಕಾದ್ರೆ ವಿ ಆರ್ ಆಲ್ ಮೆಚೂರ್ಡ್ ಎನಫ್ ನಾಟ್ ಟು ಗಿವ್ ಮೆಸೇಜಸ್ ಥ್ರೂ ಸಿನಿಮಾ. ಸಿನಿಮಾ ನನಗೆ ಭಾಳ ಪವಿತ್ರವಾದದ್ದು. ನನಗೆ ಮಾತ್ರ ಅಲ್ಲ, ಎಷ್ಟೋ ಕಲಾವಿದರಿಗೆ ಅದು ಪವಿತ್ರವಾದದ್ದು. ಅದರಲ್ಲಿ ಯಾವುದೋ ಡೈಲಾಗ್ ಬರುತ್ತೆ, ನಾನು ಮಾತ್ರ ಅಲ್ಲ, ಯಾವುದೇ ಹೀರೋ ಇರಲಿ, ಅದನ್ನು ಲಿಂಕ್ ಕೊಡೋದು ಇಲ್ಲಿ ಕೆಳಗಡೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಇನ್ನೊಂದು ಇರ್ಬೋದು. ಇವ್ರಿಗೆ ಹೇಳಿದ್ರು, ಅವರು ನೋ ಅದು ಎಲ್ಲರೂ ಸಿನಿಮಾಗೆ ಸಂಬಂಧಪಟ್ಟಂಗೆ ಅವತ್ತು ಮಾತಾಡಿರ್ತಾರೆ. ಆ ಹೀರೋ ಯಾವುದೇ ಹೀರೋ ಇರಲಿ, ನಾನೊಬ್ಬ ಅಂತ ಹೇಳ್ತಾ ಇಲ್ಲ, ಅಕಸ್ಮಾತ್ ಸೆಟ್ ಒಳಗೆ ಬೇಕು ಅಂತ ಈ ಡೈಲಾಗ್ ಬರೆದಿದ್ದಾರೆ, ಯಾರಿಗೋ ಒಂದು ಟಾಂಗ್ ಕೊಡೋಕೆ ಈ ಡೈಲಾಗ್ ಬರೆದಿದ್ದಾರೆ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಎಷ್ಟೋ ಜನ ಆ ಡೈಲಾಗ್ನ ನಾನು ತೆಗ್ಸಾಕ್ಬಿಡ್ತೀವಿ, ಬೇಡ ಅದು ನಮಗೆ ಇಷ್ಟ ಆಗಲ್ಲ ಅಂತ ಹೇಳ್ಬೇಕು, ಡೈರೆಕ್ಟಾಗಿ ಹೇಳೋಣ. ಇನ್ನೊಂದೇನಿದೆ ಅದರಲ್ಲಿ, ಅದನ್ನೆಲ್ಲ ನಾವು ಮಾಡೋಕ್ಕೋಲ್ಲ. ಇದು ಒಂದು ಸಾಂಗ್, ಸಿನಿಮಾ ಸಿಚುವೇಶನ್ ಸಾಂಗ್, ಅದು ಇವತ್ತು ರಿಲೀಸ್ ಆಗಿದೆ ಅಷ್ಟೇ. ಅಂದ್ರೆ ಪೈರಸಿ ವಿರುದ್ಧ ಮಾತಾಡಿರೋದು ಅಂತ ಹೇಳಿರೋ ಕಾರಣ ನೀವೊಂದು ಸಂಹಾರ ಮಾಡೋದು ಅಂತ ಈ ಹಾಡಿನ ಮೂಲಕ ಗೊತ್ತಾಗುತ್ತೆ. ಅಗೇನ್ ಐಮ್ ಟೆಲಿಂಗ್ ಯು, ಇದನ್ನ ಇವಾಗ ನೀವು ಎತ್ತೋ ತನಕ ಈ ಪರ್ಸ್ಪೆಕ್ಟಿವ್ ನನ್ನ ಮನಸ್ಸಲ್ಲೂ ಇಲ್ಲ, ಯಾರು ಇವಾಗ ನೀವೇ ಈ ಪರ್ಸ್ಪೆಕ್ಟಿವ್ ಹುಳ ಬಿಡ್ತಾ ಇರೋದು ಎಲ್ಲರ ತಲೆಯಲ್ಲಿ. ಈ ಕ್ವಶನ್ ಮೂಲಕ ನೀವು ಹುಳ ಬಿಡ್ತಾ ಇದ್ದೀರಾ ನನ್ನ ತಲೆಯಲ್ಲಿ. ಭದ್ರಕಾಳಿಮ ಪಿಕ್ಚರ್ ಸಾಂಗ್, ಅದಕ್ಕೂ ಪೈರಸಿಗೆ ಏನು ಸಂಬಂಧ? ಹಂಗಂದ್ರೆ ಸ್ಟೇಜ್ ಮೇಲೆ ಅದನ್ನ ಹಾಕಿ ಆಮೇಲೆ ಎಂಟ್ರಿ ಕೊಡ್ತಾ ಇದ್ನಲ್ಲ, ಸಮಾರ ಮಾಡ್ತಾ ಇದ್ದೀನಿ ತಗೊಳ್ಳಿ. ಏನ್ ಮಾತಾಡ್ತಾ ಇದ್ದೀರಾ ದೀಪಿಕಾ ಅವರೇ? ಅದು ಪಿಕ್ಚರ್, ಅದು ಸಿನಿಮಾ ಸಾಂಗ್. ಇದು ಇವತ್ತೇನೋ ಓವರ್ ನೈಟ್ ಸೃಷ್ಟಿ ಮಾಡಿಲ್ಲ ನಾನು. ಅಲ್ಲಿ ವೇದಿಕೆ ಮೇಲೆ ಏನು ಹೇಳಿದ್ನೋ ನನ್ನ ಮನಸ್ಸಿನ ಮಾತದು, ಯಾವುದೋ ಪೈರಸಿ ವಿರುದ್ಧ, ಅದನ್ನು ಓಪನ್ ಆಗಿ ಧೈರ್ಯವಾಗಿ ಹೇಳಿದ್ದೀನಿ. ಯಾರಿಗೂ ಅಲ್ಲ ಅಂತಾನು ನೆನ್ನೆ ಸ್ಪಷ್ಟತೆ ಕೊಟ್ಟಿದ್ದೀನಿ. ಅವ್ರು ಏನೋ ಹೇಳಿದ್ ನನಗೆ ಅಂತ ನಾನು ತೊಗೊಳಕ್ಕೆ ಇನ್ನೂ ಹೋಗಿಲ್ಲ, ಅದು ಅವ್ರಿಗೆ ಕೇಳಿ ಅಂತ ಹೇಳಿದ್ದೀನಿ. ಅಲ್ಲೇ ಮುಗೀತು. ಈ ಸಾಂಗು ಬಹಳ ಪ್ಯೂರ್ ಆಗಿ ಇವತ್ತು ಕೂಡ ಒಂದು ಟ್ವೀಟ್ ಮಾಡಿದ್ದೀನಿ ನಾನು. ಆ ಟ್ವೀಟಲ್ಲಿ ಹೇಳ್ತೀನಿ, ಈ ಥರ ಒಂದು ಶಕ್ತಿ, ಈ ಥರ ಒಂದು ಬ್ಲೆಸ್ಸಿಂಗ್ ಇಲ್ಲದೆ ನಾವು ಈ ಥರ ಸಿನಿಮಾಗಳನ್ನ ಇಷ್ಟು ಬೇಗ ಏನು ಅಡಚಣೆ ಇಲ್ಲದೆ ಮುಗ್ಸೋಕ್ಕಾಗಲ್ಲ. ಆ ತಾಯಿಗೆ ನಾನು ನಮಸ್ತೆ ಹೇಳ್ತಾ ಇದ್ದೀನಿ, ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂತಾನೆ ಬಿಟ್ಟಿದ್ದೀನಿ. ಯಾವುದು ಸಂಹಾರ ಅಂತ ನಾನು ಯಾಕೆ ಮಾಡಲಿ ಅದನ್ನ. ನಿನ್ನೆ ಒಂದು ಟ್ವೀಟ್ ಮಾಡಿದ್ರಿ ನೀವು, ಡ್ಯಾಶ್ 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 ಆಲ್ ಸೆಟ್ ಅಂತ ಒಂದು ಕ್ವಶನ್ಸ್ ಮಾರ್ಕ್ ಹಾಕಿರ್ತೀರಾ, 3 days ago ಅಂತ ಇದೆ. ಸೊ ಆ ಡ್ಯಾಶ್ 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 ಅದರ ಅರ್ಥ ಆಲ್ ಸೆಟ್ ಅಂದ್ರೆ ಫ್ಯಾನ್ಸಿಗೆ. ಡ್ಯಾಶ್ 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 ನಂದು ಎಲ್ಲ ಟ್ವೀಟಲ್ಲಿ ಇರುತ್ತೆ, ಡಾಟ್ 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 ಹಾಕ್ತೀನಿ ಅದನ್ನ. ಆಲ್ ಸೆಟ್ ಅಂತ ಕೇಳ್ತಾ ಇರೋದು ಫ್ಯಾನ್ಸಿಗೆ. ಐ ಆಲ್ ಸೆಟ್ ಮಾರ್ಕ್ ಬರ್ತಾ ಇದೆ ಥಿಯೇಟರ್ ಅಲ್ಲಿ. ಇಟ್ಸ್ ಆ ಸಿಂಪಲ್. ನಂದು ಇನ್ನೊಂದು ಹೇಳ್ತೀನಿ ಕೇಳಿ, ನಾನು ಇದಕ್ಕೆ ಉತ್ತರ ಕೊಡ್ಬೇಕಾದ್ರೆ ನಂದು ಎಲ್ಲ ಟ್ವೀಟ್ಸಿಗೆ ಹೋಗಿ, ನಂದು ಎಲ್ಲ ಮೆಸೇಜಸ್ಗೆ ಹೋಗಿ, ಯಾರ್ದಾರು ವಾಟ್ಸಾಪಿಗೆ ಹೋಗಿ. ನಾನು ಆ ಡಾಟ್ನ ತುಂಬ ಯೂಸ್ ಮಾಡ್ತೀನಿ. ಡಾಟ್ನ ಯೂಸ್ ಮಾಡೋದು ಒಂದು ಗ್ಯಾಪ್ ಥರ ನಾನು, ನಾಟ್ ಬಿಕಾಸ್ ಆಫ್ ಎನಿ ವಾರ್ನಿಂಗ್. ದಟ್ ಈಸ್ ಇವನ್ ನಾಟ್ ಅ ಡ್ಯಾಶ್, ಇಟ್ಸ್ ಅ ಡಾಟ್. ಹಾಗನ್ಬಿಟ್ಟು ಈಗ ಮೆಟಫಾರಿಕ್ ಆಗಿ ನೀವು ಎಲ್ಲದಕ್ಕೂ ಅಥವಾ ಯಾಕೆ ಹೇಳ್ಬೇಕಮ್ಮ? ನನಗೆ ಧೈರ್ಯ ಇದೆ ಡೈರೆಕ್ಟ್ ಆಗಿ ಹೇಳಕ್ಕೆ, ನನಗೆ ಧೈರ್ಯ ಇದೆ ಡೈರೆಕ್ಟ್ ಆಗಿ ಹೇಳ್ಬೇಕೆ. ನಾನು ಆ ಡಾಟ್ ಮೂಲಕ ಹೇಳೋವಂಥವನಲ್ಲ ನಾನು, ಯಾರಿಗೂ ಅಲ್ಲ. ಅದು ನನ್ನ ಸ್ನೇಹಿತರಿಗೆ, ನನ್ನ ಫ್ಯಾನ್ಸಿಗೆ, ನನ್ನ ಥಿಯೇಟ್ರಿಗೆ ಬರೋ ಎಲ್ಲರಿಗೂ ಮಾರ್ಕ್ ಬರ್ತಾ ಇದೆ ಅಂತ ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೋ ಏನಾದರೂ ಆಲ್ ಸೆಟ್ ರೆಡಿ. ಸರ್, ನಾನು ಒಂದಿಷ್ಟು ಕಮೆಂಟ್ಸ್ ಗಳನ್ನೆಲ್ಲ ಓದಿದ್ದೀನಿ, ಬಟ್ ಒಂದು ಕಮೆಂಟ್ಸ್ ಅನ್ನ ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಅನ್ಸುತ್ತೆ, ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಸರ್, ನಾನು ದರ್ಶನ್ ಅವರ ಅಭಿಮಾನಿ, ನೀವಿಬ್ರು ಒಂದಾಗಬೇಕು ಅನ್ನೋದು ಆಸೆ ಪಡುವಲ್ಲಿ ನಾನು ಕೂಡ ಒಬ್ಬ. ನಿಮ್ಮ ಮೇಲೆ ತುಂಬಾ ಗೌರವ ಇದೆ ಸರ್, ಬಟ್ ನೀವು ಅವತ್ತು ಮಾತಾಡುವಾಗ ನೀವಾಗ್ಲಿ ನಿಮ್ಮ ಫ್ರೆಂಡ್ಸ್ ಆಗ್ಲಿ ಈ ಪೈರಸಿ ಅನ್ನೋ ಮಾತನ್ನ ಎಲ್ಲೂ ಯಾರೂ ಹೇಳಲಿಲ್ಲ. ಅದು ನಮಗೆ ಬೇಜಾರಾಗಿದೆ. ಒಂದು ಪದ ಪೈರಸಿ ಅಂತ ಸೇರಿಸಿ ಮಾತಾಡಿದ್ರೆ ಬಹುಶಃ ಈ ಗಲಾಟೆ ನಡೀತಾ ಇರ್ಲಿಲ್ಲ ಅನ್ನುವಂತ ಒಂದು. ನಾನು ಅದೇ ಅಭಿಮಾನಿ ಕೇಳಬೇಕು, ಅದು ನಿಮಗೆ ಅಂತ ಯಾಕೆ ಅನ್ಕೊಂಡಿದ್ದೀರಾ? ದುರನ್ ಸರ್ಜನ್ ಅಭಿಮಾನಿ ಯಾಕೆ ಕೇಳಲಿಲ್ಲ? ಶಿವಣ್ಣನ ಅಭಿಮಾನಿ ಯಾಕೆ ಕೇಳಲಿಲ್ಲ? ಉಪೇಂದ್ರನ ಅಭಿಮಾನಿ ಯಾಕೆ ಕೇಳಲಿಲ್ಲ? ಗೋಲ್ಡನ್ ಸ್ಟಾರ್ ಅಭಿಮಾನಿ ಯಾಕೆ ಕೇಳಲಿಲ್ಲ? ದುನಿಯಾ ವಿಜಯ್ ಅಭಿಮಾನಿ ಯಾಕೆ ಕೇಳಲಿಲ್ಲ? ಇವ್ರು ಮಾತ್ರ ಯಾಕೆ? ಅದು ಅವರವರೇ ಡಿಸ್ಕಸ್ ಮಾಡ್ಕೊಂಡು ನನ್ನ ಹತ್ರ ಹೇಳಿ. ಇವಾಗ ನೀವು ಉತ್ತರ ಕೊಡಿ. ಇಷ್ಟು ಜನ ಇದ್ದಾರೆ ತಾನೆ. ಆ್ಯಂಡ್ ಪೈರಸಿ ಅಂತ ಸೇರಿಸ್ಬೇಕು ಸೇರಿಸ್ಬಾರ್ದು ನನ್ನ ಇಷ್ಟ. ನಾನು ಯಾರಿಗೆ ಮೆಸೇಜ್ ಕೊಡಬೇಕು ಅಂತ ಇದನ್ನ ಕೊಟ್ಟಿದ್ದೀನಿ. ಈ ಹಾಲಲ್ಲಿ ಒಬ್ರು ಕೂತ್ಕೊಂಡಿರ್ತಾರೆ ಅನ್ಕೊಳ್ಳಮ್ಮ, 100-150 ಜನ, ಅದ್ರಲ್ಲಿ ಯಾರೋ ಒಬ್ರು ಏನೋ ಹೊರಗಡೆ ಎಡವಟ್ಟು ಮಾತಾಡಿ ಬಂದಿರ್ತಾರೆ ಅನ್ಕೊಳ್ಳೋಣ, ಅದು ಅವ್ರಿಗೆ ಗೊತ್ತಿದೆ ತಾನೆ. ಈಗ ನಾನು ಬಂದು ಹೇಳ್ತೀನಿ, ಹೊರಗಡೆ ನಡೆಯೋ ವಿಚಾರಗಳು ನಂಗೆ ಬರಲ್ಲ ಅನ್ಕೊಂಬಿಡಿ, ಬರುತ್ತೆ ಪರವಾಗಿಲ್ಲ ನೋಡ್ಕೊಳ್ಳೋಣ ಅಂತೀನಿ. ಯಾರಿಗೆ ಹೇಳಿದ್ರೆ ಹೇಳೋರಿಗೆ ಗೊತ್ತಾಗಿದೆ, ಟಚ್ ಆಗಿದೆ. ಇನ್ನು ಮಿಕ್ಕಿದವ್ರಿಗೆ ಅಷ್ಟೇ ಪ್ರೀತಿಯಿಂದ ಮಾತಾಡಿನೂ ಕಳಿಸಿರ್ತೀನಿ, ಇನ್ಕ್ಲೂಡಿಂಗ್ ದೆಮ್. ಅವತ್ತು ಪೈರಸ್ ಅಂತ ಹೇಳೋ ಅವಶ್ಯಕತೆ ನನಗೆ ಬರಲಿಲ್ಲ. ಹಾಗಂದ್ಬಿಟ್ಟು ನಿಮಗೆ ಹೇಳಿದಂತ ನೀವು ಅಂದ್ಕೊಂಡ್ರೆ ನಾನು ಅದಕ್ಕೆ ಸ್ಪಷ್ಟತೆ ಕೊಡಬೇಕಾಗಿಲ್ಲ. ಯಾರಿಗೆ ಹೇಳಿದ್ನೋ ಹೇಳಿದ್ದೀನಿ. ಈಗ ಪ್ರತಿಯೊಬ್ಬರು ಕಲಾವಿದರು ಕೂಡ ಗೊತ್ತು ನಾನೇನು, ನಾನು ಯಾಕೆ, ಹೇಗೆ. ಇವಾಗ ಅದನ್ನು ನೀವೇ ಮಾಧ್ಯಮಕ್ಕೆ ಹೇಳಬೇಕು. ಅದು ನಿಮಗೆ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಈಗ ವಿಜಯಲಕ್ಷ್ಮಿ ಅವರೇನೋ ಹೇಳಿದ್ರು ಅಂತ ನೀವು ಹೇಳಿದ್ರು, ನಾನು ನನಗೆ ಅಂತ ಅನ್ಕೊಳ್ತಾನೆ ಇಲ್ವಲ್ಲ. ಈಗ ಅಲ್ಲಿ ಕೂತ್ಕೊಂಡು ನನಗೆ ಅಂತ ಅನ್ಕೊಂಡ್ರೆ ಏನೋ ಮಾಡಿದೀವಿ ಅಂತ ಅರ್ಥ. ಇನ್ನೊಂದು, ಪ್ರತಿ ಸಲ ಒಬ್ಬರಿಗೆ ಸ್ಪಷ್ಟತೆ ಕೊಡೋಕ್ಕೆ ಯಾರೂ ಹುಟ್ಟಿಲ್ಲ ಇಲ್ಲಿ. ಇದೇ ವ್ಯಕ್ತಿಯ ವಿಚಾರ ಎಷ್ಟೋ ಸತಿ ಬಂದಾಗ ಏನಾರು ಉಲ್ಟಾ ಮಾತಾಡಿದ್ದೀನ ನಾನು? ವಾರ್ ನಡಿಬೇಕಾದ್ರೆ ಉಲ್ಟಾ ಮಾತಾಡಿದ್ದೀನ ನಾನು? ಎಲ್ಲಾರ ಹೆಚ್ಚು ಕಮ್ಮಿ ಆದಾಗ ಜೀವನದಲ್ಲಿ ಉಲ್ಟಾ ಮಾತಾಡಿದ್ದೀನ ನಾನು?
ಯಾವ್ದಾರು ಒಂದ್ಸತಿ ತೋರಿಸಿ ಆ ಥರ ಪ್ರವೋಕ್ ಮಾಡಿರೋದು ಯಾವ್ದಾರು ಒಂದು ಇಂಟರ್ವ್ಯೂಲ್ಲಿ ತೋರಿಸಿ. ಇವತ್ತು ಯಾಕೆ ಅವ್ರ ಫ್ಯಾನ್ಸ್ಗಳಲ್ಲಿ ಏನಾರ ಹೆಚ್ಚು ಕಮ್ಮಿ ಆಗಿದೆಯೇನಪ್ಪ ಅಂತ ಅವ್ರು ಕೇಳ್ಕೋಬೇಕು. ನಾನಂತೂ ಯಾರಿಗೆ ಹೇಳಿದ್ದೀನಿ ನೆನ್ನೆ ಸ್ಪಷ್ಟತೆ ಕೊಟ್ಟಿದ್ದೀನಿ. ಪದೇ ಸ್ಪಷ್ಟತೆ ಕೊಡೋ ವ್ಯಕ್ತಿ ನಾನಲ್ಲ. ಆ ಕಡೆಯಿಂದನೂ ಏನೇನೋ ಬಂದಾಗಲೂ ಸ್ಪಷ್ಟತೆ ನಾನು ಕೇಳಿಲ್ಲ. ಐ ಹ್ಯಾಡ್ ಟು ಸೇ ದಿಸ್ ಇಸ್ ಅ ವಾರ್ ಬಿಟ್ವೀನ್ ಮೀ ಆ್ಯಂಡ್ ದ ಪೈರಸಿ ಆ್ಯಂಡ್ ಐ ಸೆಡ್ ಇದ್ರ ಮೇಲೆ ಅದೊಂದು ಹೇಳ್ಬಿಡ್ಬೇಕಿತ್ತು ಅಂತ ಯಾರಿಗೋಸ್ಕರ ಹೇಳ್ಬೇಕು? ಹಾಂ, ಇದನ್ನು ಯಾರು ಬೇಕಾದ್ರೂ ತೊಗೊಂಬೋದಿತ್ತು. ನನ್ನ ಫ್ಯಾನ್ಸೇ ಉಲ್ಟಾ ತಿಳ್ಕೊಬೋದಿತ್ತು. ಏನು ಹೇಳ್ತಾ ಇದ್ದಾರೆ ಇವ್ರು ಸಡನ್ನಾಗಿ ಅಂತಾರೆ? ಹೇಳ್ಬೇಕಾಗಿರೋ ಹೇಳ್ತೀನಿ ದೀಪಿಕಾ ಅವರೇ, ಏನು ಹೇಳಬೇಕು ಹೇಳ್ತೀನಿ. ನಾನು ಸ್ಪಷ್ಟತೆ ಕೂಡ ಧೈರ್ಯನೂ ಇದೆ. ನಾನು ಕ್ಯಾಮ್ರಾಯಿಂದ ಮಾಧ್ಯಮದಿಂದ ಓಡೋಗಿಲ್ಲ. ಹೇಳ್ಬಿಟ್ಟು ಇಲ್ಲೇ ಇದ್ದೀನಿ ತಾನೆ, ಹೇಳ್ತಾ ಇದ್ದೀನಿ ತಾನೆ ಎಲ್ಲದನ್ನು. ಮತ್ತು ಇನ್ನೇನಿದೆ? ಈ ಮಧ್ಯದಲ್ಲಿ ನಮಗೆ ಹೇಳಿದ್ರು, ಯಾರಿಗೆ ಹೇಳಿದ್ರು, ನಮಗೆ ಯಾಕೆ ನೋವು ಕೊಟ್ಟರು? ಅರೆ ನಾನು ನಿಮ್ಮ ಹೆಸರೇ ತೊಗೊಂಡಿಲ್ಲ ಅಂದಮೇಲೆ ನೀವು ನೋವು ಮಾಡ್ಕೊಂಡ್ರೆ ನಾನೇನಪ್ಪ ಮಾಡಲಿ? ಹಾಗೆ ನೋಡೋಕೆ ಹೋದರೆ 45 ರಿಲೀಸ್ ಆಗ್ತಾ ಇರೋದು. ಎಲ್ಲರೂ 45ಗೆ ಹೇಳ್ತಾ ಇದ್ದಾರೆ ಇವ್ರು ಅನ್ಕೊಬೇಕಿತ್ತು. ಅವರೇ ಆರಾಮಾಗಿದ್ದಾರೆ ಬಿಕಾಸ್ ದೇ ನೋ ಸುದೀಪ್. ಇಂಡಸ್ಟ್ರಿ ಅಂತ ಬಂದಾಗ ಒಂದು ಟೈಮಲ್ಲಿ ನೀವು ತುಂಬಾ ಸ್ನೇಹಿತರಾಗಿದ್ದವರು, ನೀವು ಮತ್ತೆ ದರ್ಶನ್ ಸರ್. ಬಟ್ ಆಮೇಲೆ ಏನಾಯ್ತು ಅನ್ನೋದು ಪ್ರತಿಯೊಂದು ಎಲ್ರಿಗೂ ಗೊತ್ತು. ಆ ವೈಮನಸ್ಸು ನಿಮ್ಮಲ್ಲಿ ಇರೋದ್ರಿಂದ ಈ ಮಾತು ಬರ್ತಾ ಇದೆ ಅನ್ನುವಂಥದ್ದು ಒಂದಿಷ್ಟು. ಅದಕ್ಕೆ ನಾನು ಹೊಣೆಗಾರ ಅಲ್ವಲ್ಲ. ವೈಮನಸ್ಸಿದೆ, ಇನ್ನೊಂದಿದೆ. ಎಲ್ಲಿ ಅವ್ರು ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ನಾನು ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನ? ಸೈಲೆಂಟಾಗಿ ಅವ್ರ ಜಾಗದಲ್ಲಿದ್ದಾರೆ, ನಾವು ನಮ್ಮ ಜಾಗದಲ್ಲಿದ್ದೀವಿ. ನಡೀತಾ ಇರೋದು ಎಲ್ಲಿದು? ಅವ್ರು ಮಾತಾಡ್ಕೋತಾರೆ ಬಿಡಿ, ನಾವು ನೀವು ಯಾಕೆ ಮಾತಾಡ್ಕೋಬೇಕು? ಲೈಫ್ ಇಸ್ ಬಿಯಾಂಡ್ ಆಲ್ ದಿಸ್. ಐ ಥಿಂಕ್ ಲೈಫ್ ಇಸ್ ಬಿಯಾಂಡ್ ಆಲ್ ದಿಸ್. ಮುಗೀತು. ಸ್ಟೇಟ್ಮೆಂಟ್ ಅವ್ರಿಗೆ ಅಲ್ಲ. ನಾನು ಪೈರಸಿ ಬಗ್ಗೆ ಮಾತಾಡಿದ್ದು. ಇನ್ನು ಅವ್ರ ಕಡೆಯಿಂದ ಸ್ಪಷ್ಟತೆ ಬರ್ಬೇಕು, ಅಲ್ಲಿಗೋಗಿ ಕೇಳಿ. ಮುಗೀತು ಟಾಪಿಕ್. ಪೈಲ್ವಾನ್ ಟೈಮಲ್ಲೂ ಪೈರಸಿ ಆದಾಗ ಸುಮ್ಮನೆ ಇದ್ರಿ, ಆಕ್ಷನ್ಸ್ ಜಾಸ್ತಿ ಏನೂ ಆಗಿರ್ಲಿಲ್ಲ. ಸಡನ್ ಆಗಿ ಬಂತಮ್ಮ, ಅದು ರೆಡಿ ಇರಲಿಲ್ಲ. ಓಕೆ, ಮ್ಯಾಕ್ಸ್ ಟೈಮಲ್ಲೂ ಆದಾಗ್ಲೂ ಕೂಡ ಒಂದಿಷ್ಟು ಕ್ರಮಗಳನ್ನು ತಗೊಂಡ್ರಿ. ಬಟ್ ಈ ಸಲ ಯಾವ ತರ ಅದಕ್ಕೆ ಬೇಕಾದಂತಹ ಹೇಳಕ್ಕಾಗಲ್ಲ ಮೇಡಮ್. ದಟ್ ಐ ಕ್ಯಾನಾಟ್ ರಿವೀಲ್. ಅಂದ್ರೆ ಅದಕ್ಕೆಲ್ಲ ತಗೊಂಡಿದ್ರೆ ಸರ್ ಪ್ರಿಕಾಷನ್? ಎಲ್ಲ ತಗೊಂಡಿದೀವಿ. ಮರ್ಸಿಲೆಸ್ ಆಗೇ ಇರ್ತೀವಿ ಈ ಸತಿ ಮಾತ್ರ. ಯಾಕಂದ್ರೆ ಲೀಗಲ್ ಆಗೇ ಹೋಗ್ತಾ ಇರೋದು. ಅಂಡ್ ಐ ವಿಲ್ ಡೂ ಎವ್ರಿಥಿಂಗ್ ಪಾಸಿಬಲ್ ಟು ಪ್ರೊಟೆಕ್ಟ್ ಮೈ ಫಿಲ್ಮ್. ಐ ಹ್ಯಾವ್ ಟು, ನಾಟ್ ಜಸ್ಟ್ ಮೀ, ಎವ್ರಿ ಹೀರೋ, ಎವ್ರಿ ಡೈರೆಕ್ಟರ್, ಎವ್ರಿ ಪ್ರೊಡ್ಯೂಸರ್, ದೇ ಹ್ಯಾವ್ ಟು ಪ್ರೊಟೆಕ್ಟ್ ದರ್ ಫಿಲ್ಮ್. ಯಾಕಂದ್ರೆ ಇಲ್ಲಿಂದನೇ ಶುರು ಆದ್ರೆ ಒಂದಿಷ್ಟು ಸಿನಿಮಾಗಳು ಇನ್ನೂ ಉಳಿಯುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಈ ಲೈನ್ ಅವಾಗಲೇ ಮಾತಾಡಿದ್ರೆ ಮುಗ್ದೋಗಿರೋದ? ಇದೇ ತಾನೇ ನಾನು ಪ್ರಯತ್ನ ಪಡ್ತಾ ಇರೋದು. ಇದೇ ತಾನೇ ವೇದಿಕೆ ಮೇಲೆ ಹೇಳಿದ್ದು. ನೀವೆಲ್ಲ ಹಿಂಗೆ ಅನ್ಕೊಂಡ್ಬಿಟ್ಟಿದ್ರೆ ನಾನೇನೋ ಮಗು ಥರ ಹೋಗಿ ವೇದಿಕೆ ಮೇಲೆ ಮಾತಾಡ್ಬಿಟ್ಟು ಅಯ್ಯೋ ಏನೋ ಹೇಳ್ಬಿಟ್ಟೆ. ಇಲ್ಲ, ನನ್ನ ವೇದಿಕೆ ಗೊತ್ತಿಲ್ವ ನನಗೆ? ಎಷ್ಟು ಲಕ್ಷ ಕ್ಯಾಮ್ರಾಗಳು ಓಡ್ತಾ ಇದೆ ಗೊತ್ತಿಲ್ವ? ಅಲ್ಲಿ ನೋಡಲ್ವ ಅವರು? ಇಷ್ಟು ತಲೆಲಿಲ್ವ ನನಗೆ ಹೇಳಬೇಕಾದ್ರೆ? ಈಗ ನಾನು ಈ ಡೈಲಾಗ್ ಹೇಳ್ಬೇಕಾದ್ರೆ ನನಗೆ ಚಿತ್ರರಂಗದಲ್ಲಿ ಯಾವ್ಯಾವ ಕಲಾವಿದರಿದ್ದಾರೆ, ನಿರ್ಮಾಪಕರಿದ್ದಾರೆ, ನಿರ್ದೇಶಕರು ಗೊತ್ತಿಲ್ವ ನನಗೆ? ನಾನೇನಾದ್ರು ನೋವು ಮಾಡಬೇಕು ಅಂತ ಹೇಳ್ತೀನ? ನನ್ನ ನೋವನ್ನ ನಾನು ವ್ಯಕ್ತಪಡಿಸ್ದೆ. ಎಷ್ಟು ಸಫರ್ ಆಗಿದ್ದೀರಾ ಸರ್ ಈ ಒಂದು ಪೈರಸಿ ಅನ್ನುವ ಕಾಟದಿಂದ? ನಾನಲ್ಲಮ್ಮ, ಇಂಡಸ್ಟ್ರಿ ಒಳಗಡೆ ತುಂಬ ಜನ ಸಫರ್ ಆಗ್ತಾ ಇದ್ದಾರೆ. ಅದು ನಮ್ಮದು ಅಂತ ಬಂದಾಗ ಆವಾಗವಾಗ ನೋಟಿಸ್ ಮಾಡೋದೇನೆಂದ್ರೆ, ನೀವು ಮಾಡಿರ್ತೀರಿ, ಎಲ್ಲರೂ ಮಾಡಿರ್ತೀರಿ, ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಇದಕ್ಕೆ ನಾನು ತಮಾಷೆಯಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರತಿ ಕ್ರಿಕೆಟ್ ಟೀಮಲ್ಲಿ ಈಚ್ ಸೈಡಲ್ಲಿ 11 ಪ್ಲೇಯರ್ಸ್ ಇರ್ತಾರೆ. ನನ್ನ ಮೇಲೆ ಮ್ಯಾಚ್ ಆಡ್ಬೇಕಾದ್ರೆ ಮಾತ್ರ 33 ಪ್ಲೇಯರ್ಸ್ ಇರ್ತಾರೆ ಆ ಕಡೆ ಸೈಡು. ಅದೊಂದು ನೋಟಿಸ್ ಮಾಡಿದ್ದೀನಿ ನಾನು. ಸೊ ಇದನ್ನ ಹಿಡ್ಕೊಂಡು ಆಡ್ತಾ ಇರ್ತೀವಿ ಅಷ್ಟೇ ನಾವು, ಬಟ್ ಬೇರೆ ಇಲ್ಲ. ಒಂದು ಹೇಳ್ತೀನಿ, ಮ್ಯಾಕ್ಸಿಮಮ್ ದೀಪಿಕಾ ಅವರೇ ಒಂದು ಪಿಕ್ಚರ್ ಪೈರಸಿ ಆಗ್ಬೋದು, ಪಿಕ್ಚರ್ ಏನಾದ್ರು ಮಾಡೋಕ್ಕೆ ಹೋಗ್ಬೋದಮ್ಮ. ಕರೆಕ್ಟ್. ವ್ಯಕ್ತಿನ, ನಿಮ್ಮ ಕಲೆನ, ನಿಮಗಿರೋ ವೀಕ್ಷಕರನ್ನ, ನಿಮ್ಮ ಅಭಿಮಾನಿಗಳನ್ನ, ಅದನ್ನು ಯಾರು ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಅಭಿಮಾನಿಗಳಿರೋ ತನಕ, ನಿಮ್ಮ ಸಿನಿಮಾಗೆ ವೀಕ್ಷಕರಿರೋ ತನಕ, ನಿಮ್ಮ ಒಳ್ಳೆತನನ ಮೆಚ್ಚಿ ನಿಮ್ಮನ್ನು ಕಾಪಾಡೋರಿರೋ ತನಕ ಜೀವನ ಇನ್ನೂ ಮುಂದೆ ಹೋಗ್ತಾ ಇರುತ್ತೆ. ಸರ್, ಖಡಕ್ ವಾರ್ನಿಂಗ್ ಏನ್ ಕೊಡ್ತೀರಾ? ಅಂದ್ರೆ ಒಂದಿಷ್ಟು ಜನ ಅದಕ್ಕಿಂತಾನೆ ಸಿದ್ಧ ಆಗಿರ್ತಾರೆ. ಏನೂ ಇಲ್ಲಮ್ಮ, ಅವ್ರ ಪಾಡಿಗೆ ಅವ್ರ ಪಾಪ ಏನ್ ಬೇಕೋ ಮಾಡ್ಲಿ, ನಮ್ಮವ್ರು ಏನ್ ಬೇಕೋ ನಾವು ಮಾಡ್ತಾ ಇರ್ತಾರೆ.